ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 98. ಮುಂಬೈನಿಂದ ಚೆನ್ನೈಗೆ ಮರಳಿದ ಅಥರ್ವನ ವೈಯಕ್ತಿಕ ವಿಮಾನವು ರನ್ವೇಯಲ್ಲಿ ಇಳಿಯಿತು. ಅಲ್ಲಿಂದ ಅವರು ನೇರವಾಗಿ ಮಹಲಿಗೆ ಬಂದು ತಲುಪಿದರು. ಮನೆಯ ಹಾಲಿನಲ್ಲಿ ಒಂದು ದೊಡ್ಡ ದಂಡೆ ಕಾಯುತ್ತಿತ್ತು. ವೀಲ್ ಚೇರ್ನಲ್ಲಿ ಕುಳಿತಿದ್ದ ಅಥರ್ವನ ತಾಯಿ ಶಿವಶಂಕರಿ, ಅವರ ಪಕ್ಕದಲ್ಲೇ ಅವರ ತಮ್ಮ ಮೋಹನ್, ಅವರ ಪತ್ನಿ ಮತ್ತು ಅವರ ಮಗಳು ಯಾಶಿಕಾ ಇದ್ದರು. ಮತ್ತೊಂದು ಕಡೆ ಅಥರ್ವನ ಅಕ್ಕ ತುಳಸಿ, ಅವರ ಪತಿ ಸಂತೋಷ್ ಮತ್ತು ಅವರ ಇಬ್ಬರು ಮಕ್ಕಳು, ಹೀಗೆ ಇಡೀ ಕುಟುಂಬವೇ ಅಲ್ಲಿ ನೆರೆದಿತ್ತು. ಅಮೆರಿಕದಲ್ಲಿರುವ ಅಥರ್ವನ ದೊಡ್ಡಪ್ಪ ದೊಡ್ಡಮ್ಮನ ಮನೆಗೆ ಅವನ ತಾತ ಮತ್ತು ಅಜ್ಜಿ ಹೋಗಿದ್ದರು. ಕಾರು ಬಂದು ನಿಲ್ಲುತ್ತಲೇ ವಿಕ್ರಮ್ ಒಂದು ಹೆಣದಂತೆ ಕಾರಿನಿಂದ ಇಳಿದು ಒಳಗೆ ಬಂದನು. ಅವನ ಕಣ್ಣುಗಳು ಕೆಂಪಗಾಗಿ ಮುಖ ಬಾಡಿ ಹೋಗಿತ್ತು. ಅವನನ್ನು ನೋಡಿದ ತಕ್ಷಣ ತುಳಸಿ ಗಾಬರಿಯಿಂದ ಹತ್ತಿರ ಬಂದಳು. ವಿಕ್ಕಿ, ಏನಾಯ್ತೋ, ಯಾಕೆ ಹೀಗಿದ್ದೀಯಾ ಎಂದು ಕೇಳಿದಳು. ವಿಕ್ರಮ್ ಯಾವುದಕ್ಕೂ ಉತ್ತರಿಸದೆ ನೆಲವನ್ನೇ ನೋಡುತ್ತಾ ನಿಂತಿದ್ದನು. ಕಾರ್ತಿಕ್ ಬರುವ ದಾರಿಯಲ್ಲೇ ತನ್ನ ಮನೆಯಲ್ಲಿ ಇಳಿದುಕೊಂಡಿದ್ದನು. ಅಥರ್ವ ಕಾರಿನಿಂದ ಇಳಿದು ಒಳಗೆ ಬಂದನು. ಅವನ ಮುಖ ಕಬ್ಬಿಣದ ಕೋಟೆಯಂತೆ ಗಂಭೀರವಾಗಿತ್ತು. ಅವನ ಹಿಂದೆ ನಕ್ಷತ್ರ ಶಾಂತವಾಗಿ ಬಂದಳು. ಶಿವಶಂಕರಿ ನಕ್ಷತ್ರಳನ್ನು ನೋಡಿದ ತಕ್ಷಣ ಮುಖ ತಿರುಗಿಸಿಕೊಂಡರು. 1 ವಾರ ಕಳೆದಿದ್ದರೂ ತನ್ನ ಮಗನ ಹಠದಿಂದ ನಡೆದ ಆ ಮದುವೆಯನ್ನು ನಕ್ಷತ್ರಳನ್ನು ಅವರಿಂದ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಕ್ಷತ್ರ ಮೊದಲು ವಿಕ್ರಮ್ನನ್ನು ಅವನ ರೂಮಿಗೆ ಕರೆದುಕೊಂಡು ಹೋಗು ಎಂದು ಅಥರ್ವ ಅಧಿಕಾರಯುತವಾಗಿ ಹೇಳಿದಾಗ ನಕ್ಷತ್ರ ಮುಂದೆ ಬಂದಳು. ತನ್ನ ಮೈದುನನನ್ನು ಸ್ವಂತ ಒಡಹುಟ್ಟಿದವನಂತೆ ಭಾವಿಸಿದ್ದವಳು, ಬನ್ನಿ ವಿಕ್ಕಿ, ನಾನು ಬರ್ತೀನಿ ಎಂದು ಅವನನ್ನು ಕೈ ಹಿಡಿದು ಮುನ್ನಡೆಸಿ ಕೋಣೆಗೆ ಕರೆದುಕೊಂಡು ಹೋದಳು. ಅವರು ಹೋದ ನಂತರ ಹಾಲಿನಲ್ಲಿ ಒಂದು ಭಾರವಾದ ಮೌನ ಆವರಿಸಿತು. ಅಥರ್ವ ತನ್ನ ತಾಯಿಯ ಹತ್ತಿರ ಹೋದನು. ಅಮ್ಮ, ಯಾಕೆ ನನ್ನ ಜೊತೆ ಮಾತನಾಡುತ್ತಿಲ್ಲ? ವಿಕ್ರಮ್ ಹತ್ತಿರವಾದರೂ 2 ಮಾತು ಮಾತನಾಡಬಹುದಿತ್ತಲ್ಲವೇ ಎಂದನು ಮೃದುವಾಗಿ. ಶಿವಶಂಕರಿ ಕಹಿಯಾಗಿ ನಕ್ಕರು. ಸಾಕಪ್ಪ ಅಥರ್ವ, ನನಗೆ ಎಲ್ಲ ವಿಷಯವೂ ಗೊತ್ತಾಗಿದೆ. ವಿಕ್ರಮ್ ಆ ಆದಿಶೇಷನ್ ಮಗಳು ಮಾಯಾಳನ್ನು ಪ್ರೀತಿಸಿದ್ದಾನೆ. ನಿನಗೂ ಅವಳಿಗೂ ಮೊದಲೇ ಹಾಗೆ ಇರುವುದರಿಂದ ನೀನು ಅವರನ್ನು ಒಂದು ಮಾಡಲು ಬಿಡಲಿಲ್ಲ. ಈಗ ಆ ಹುಡುಗಿಗೆ ಬೇರೆ ಯಾರದ್ದೋ ಜೊತೆ ಮದುವೆಯಾಗಿದೆ. ಅದಕ್ಕೆ ನನ್ನ ಮಗ ಈಗ ಸತ್ತವನಂತೆ ಬಂದು ನಿಂತಿದ್ದಾನೆ, ಹೌದಲ್ಲವೇ ಎಂದರು. ಅಥರ್ವ ಸುಮ್ಮನಿರಲು ಶಿವಶಂಕರಿ ಮುಂದುವರೆಸಿದರು. ಸರಿ, ನಡೆದದ್ದೆಲ್ಲ ಹೋಗಲಿ. ಈಗ ನನ್ನ ತಮ್ಮನ ಮಗಳು ಯಾಶಿಕಾ ನನಗೆ ಸೊಸೆಯಾಗಿ ಬರಬೇಕು. ವಿಕ್ರಮ್ ಮತ್ತು ಅವಳಿಗೆ ಮದುವೆ ಏರ್ಪಾಟು ಮಾಡು. ಆಗಲೇ ನಾನು ಈ ನಕ್ಷತ್ರಳನ್ನು ಕ್ಷಮಿಸುವುದು, ಈ ಮನೆಯಲ್ಲಿ ಅವಳು ಇರಲು ಅನುಮತಿಸುವುದು ಅಂದಾಗ ಅಥರ್ವನಿಗೆ ನಗು ಬಂದಿತು. ತನ್ನ ಮಾವ ಮೋಹನ್ ಮತ್ತು ಅತ್ತೆ ತನ್ನ ಅಮ್ಮನ ದೌರ್ಬಲ್ಯವನ್ನು ಬಳಸಿಕೊಂಡು ಹೇಗೆಲ್ಲ ದಾಳ ಉರುಳಿಸುತ್ತಿದ್ದಾರೆ ಎಂಬುದು ಅವನಿಗೆ ಅರ್ಥವಾಯಿತು. ಅಮ್ಮ, ವಿಕ್ರಮ್ ಪ್ರೀತಿಸಿದ ಹುಡುಗಿ ಮಾಯಾ, ಅವಳು ಅವನಿಗೆ ಸರಿ ಹೊಂದುವುದಿಲ್ಲ ಎಂಬ ಕಾರಣಕ್ಕಾಗಿಯೇ ನಾನು ಬೇಡವೆಂದೆ. ಹಾಗಿರುವಾಗ ಈ ಯಾಶಿಕಾಳನ್ನು ನಾನು ಅವನಿಗೆ ಹೇಗೆ ಮದುವೆ ಮಾಡಿಸಲಿ? ನನ್ನ ತಮ್ಮನಿಗೆ ಯಾವಾಗ ಯಾರನ್ನ ಮದುವೆ ಮಾಡಿಸಬೇಕೆಂದು ನನಗೆ ಗೊತ್ತು. ಅವನ ವಿಷಯದಲ್ಲಿ ಯಾರೂ ತಲೆ ಹಾಕಬೇಡಿ ಎಂದವನು. ಅಮ್ಮ, ನೀವು ಯಾವಾಗಲೂ ನಮಗೆ ಒಳ್ಳೆಯ ಮಾರ್ಗದರ್ಶಕರಾಗಿದ್ದೀರಿ. ಆದರೆ ಈಗ ಇವರ ಮಾತುಗಳನ್ನು ಕೇಳಿ ತುಂಬ ಗೊಂದಲಕ್ಕೊಳಗಾಗಿದ್ದೀರಿ. ನಕ್ಷತ್ರ ಬಂಗಾರದಂತಹ ಹುಡುಗಿ, ಅವಳು ಕೆಟ್ಟವಳಲ್ಲ. ಇದರ ಮೇಲೆ ನಿಮ್ಮ ನಿರ್ಧಾರ ಎಂದವನು ಯಾಶಿಕಾಳನ್ನು ನೋಡಿದನು. ಆಮೇಲೆ ಯಾಶಿಕಾಗೆ ಬೇಗನೆ ಮದುವೆ ಮಾಡಲು ಏರ್ಪಾಟು ಮಾಡಿ ಮಾವ. ವರನನ್ನು ನೀವು ನೋಡ್ತೀರಾ, ಇಲ್ಲ ನಾನು ನೋಡಲ್ಲ ಎಂದು ಅಥರ್ವ ಒಂದು ರೀತಿಯ ರೌಡಿತನದ ಗಾಂಭೀರ್ಯದೊಂದಿಗೆ ಕೇಳಲು ಯಾಶಿಕಾಗೆ ಕೋಪ ನೆತ್ತಿಗೇರಿತು. ಯಾಶಿಕಾ ತಟ್ಟನೆ ಎದ್ದು ನಿಂತಳು. ಇಲ್ನೋಡಿ ಮಾವ, ನಿಮ್ಮ ಮನೆ ಆಸ್ತಿಗೆ ಆಸೆಪಟ್ಟು ನಾನೇನು ನಿಮ್ಮನ್ನು ಮದುವೆಯಾಗಬೇಕೆಂದು ಆಸೆ ಪಡಲಿಲ್ಲ. ಈ ನಕ್ಷತ್ರ ಏನೋ ಈ ಪ್ರಪಂಚದಲ್ಲೇ ಇಲ್ಲದ ದೇವತೆಯ ತರಹ ನೀವು ಮದುವೆಯಾಗಿದ್ದೀರಿ. ಈಗ ವಿಕ್ರಮ್ ಮಾವನಿಗೂ ನನಗೂ ಮದುವೆ ಮಾಡಲ್ಲ ಎಂದು ಹೇಳ್ತಿದ್ದೀರಾ. ಓಕೆ, ನನ್ನ ಮದುವೆಯನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ನಮಗೆ ಗೊತ್ತು. ನೀವು ನಮಗೆ ರೋಲ್ಸ್ ಹಾಕುವ ಅಗತ್ಯವಿಲ್ಲ ಎಂದು ಹೆಗರಾಡಿದಳು. ಅಥರ್ವನ
ಕಣ್ಣುಗಳು ಕೆಂಡ ಕಾರಿದವು. ಅವನು ಮೆಲ್ಲನೆ ಯಾಶಿಕಾಳ ಹತ್ತಿರ ಹೋದನು. ಆ ಕೋಣೆಯ ಉಷ್ಣಾಂಶ ತಟ್ಟನೆ ಹೆಚ್ಚಾದಂತೆ ಭಾಸವಾಯಿತು. ಯಾಶಿಕಾ, ನೀನು ಯಾರ ಹತ್ತಿರ ಮಾತನಾಡ್ತಾ ಇದ್ದೀಯಾ ಎಂದು ತಿಳಿದು ಮಾತನಾಡ್ತಾ ಇದೀಯಾ? ಈ ಅಥರ್ವವರ್ಮನ್ ಅಂದುಕೊಂಡರೆ ನಿನ್ನ ಜೀವನವನ್ನು ಮುಂದಿನ 5 ನಿಮಿಷದಲ್ಲಿ ಏನು ಬೇಕಾದರೂ ಮಾಡಲು ಸಾಧ್ಯ. ನನ್ನ ಮನೆ ಆಸ್ತಿಗೆ ಆಸೆ ಪಡಲಿಲ್ಲ ಎಂದು ಹೇಳ್ತೀಯಾ? ಆದರೆ ನಿನ್ನ ನೋಟವೇ ವಿಕ್ರಮ್ನ ಅಧಿಕಾರದ ಮೇಲಿದೆ. ಮರ್ಯಾದೆಯಿಂದ ಮಾತನಾಡು. ವಿಕ್ರಮ್ ನನ್ನ ತಮ್ಮ. ಅವನಿಗೆ ಬೆಂಬಲವಾಗಿ ಈ ಅಥರ್ವ ಇರುವವರೆಗೂ ನಿನ್ನ ಬೇಳೆ ಇಲ್ಲಿ ಬೇಯುವುದೇ ಇಲ್ಲ ಎಂದು ಗರ್ಜಿಸಿದನು. ಮೋಹನ್ ಮಧ್ಯೆ ಬರಲು ಯತ್ನಿಸಿದರು. ಅಥರ್ವ, ಅವಳು ಸಣ್ಣ ಹುಡುಗಿ, ತಿಳಿಯದೆ ಮಾತನಾಡಿ ಬಿಟ್ಟಳು ಎಂದರು. ಸಣ್ಣ ಹುಡುಗಿಯಾಗಿದ್ದರೆ ಮರ್ಯಾದೆಯಿಂದ ಇರಲು ಹೇಳಿ ಮಾವ. ನನ್ನ ಅಮ್ಮನಿಗಾಗಿಯೇ ನಿಮ್ಮನ್ನೆಲ್ಲ ಇನ್ನೂ ಈ ಮನೆಯಲ್ಲಿ ಇಟ್ಟಿದ್ದೇನೆ. ನೀವು ಮಾಡಿದ ಅಷ್ಟು ದ್ರೋಹವನ್ನು ನಾನು ಮರೆತಿದ್ದೇನೆ ಎಂದುಕೊಳ್ಳಬೇಡಿ. ನಕ್ಷತ್ರಾಳನ್ನು ಅಪಹರಿಸಿ ಅವಳನ್ನು ನಾಶಪಡಿಸಿ ಕೊಲ್ಲಲು ನೋಡಿದ್ದು ನೀವೇ ಎಂದು ನನಗೆ ಗೊತ್ತು. ಆದರೂ ನನ್ನ ಅಮ್ಮನಿಗಾಗಿ ನಿಮ್ಮನ್ನು ಜೀವಂತವಾಗಿ ಬಿಟ್ಟಿದ್ದೇನೆ. ವಿಕ್ರಮ್ನ ಮನದ ನೋವಿನಲ್ಲಿ ನೀವು ಲಾಭ ನೋಡಲು ಅಂದುಕೊಂಡರೆ ಆಮೇಲೆ ಈ ಅಥರ್ವನ ಇನ್ನೊಂದು ಮುಖವನ್ನು ನೋಡುತ್ತೀರಿ ಎಂದ ಅಥರ್ವನ ಆ ಅಧಿಕಾರದ ಧ್ವನಿಗೆ ಆ ಅರಮನೆಯೇ ನಡುಗಿತು. ಯಾಶಿಕಾ ಭಯದಿಂದ ಹಿಂದೆ ಸರಿದಳು. ಶಿವಶಂಕರಿ ಮಗನ ಆ ಆವೇಶವನ್ನು ನೋಡಿ ಬಾಯಿ ಮುಚ್ಚಿಕೊಂಡರು. ಅಥರ್ವ ಯಾರನ್ನೂ ಲೆಕ್ಕಿಸದೆ ವಟವಟನೆ ವಿಕ್ರಮ್ನ ಕೋಣೆಯ ಕಡೆಗೆ ನಡೆದನು. ಏನು ಮೋಹನ್, ನಕ್ಷತ್ರಾಳನ್ನು ನೀನು ಕಿಡ್ನಾಪ್ ಮಾಡಿದೀಯಾ ಎಂದು ಶಿವಶಂಕರಿ ಕೇಳಲು, ಅಯ್ಯೋ ಅಕ್ಕ, ಅವನು ಹೇಳುವುದನ್ನು ನೀನು ನಂಬಬೇಡ. ಅವನು ನಮ್ಮನ್ನು ಪ್ರತ್ಯೇಕಿಸಲು ನೋಡ್ತಾ ಇದ್ದಾನೆ ಎಂದು ಹೇಳಿ ಅಲ್ಲಿಂದ ಜಾರಿಕೊಂಡರು. ಅಥರ್ವ ವಿಕ್ರಮ್ನ ಕೋಣೆಯೊಳಗೆ ಪ್ರವೇಶಿಸಿದನು. ಅಲ್ಲಿ ವಿಕ್ರಮ್ ನಕ್ಷತ್ರ ಮಡಿಲಲ್ಲಿ ತಲೆಯಿಟ್ಟು ಒಂದು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಆ ದೃಶ್ಯ ಅಥರ್ವನ ಹೃದಯವನ್ನು ಒಂದು ಕ್ಷಣ ಹಿಂಡಿ ಹಿಪ್ಪೆ ಮಾಡಿತು. ಆ ಕೋಣೆಯೇ ಒಂದು ರೀತಿಯ ಭಾರವಾದ ಮೌನದಲ್ಲಿ ಮುಳುಗಿತ್ತು. ಕಿಟಕಿಯ ಮೂಲಕ ಬಂದ ಸಂಜೆಯ ಮುಸುಕಾದ ಬೆಳಕು ವಿಕ್ರಮ್ನ ಮುಖದ ಮೇಲೆ ಬೀಳುತ್ತಿತ್ತು. ನಕ್ಷತ್ರ ಮೆಲ್ಲನೆ ಅವನ ತಲೆಯನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ತಾಯಿಯಂತೆ ಸವರುತ್ತಿರಲು ಅಥರ್ವ ಮೆಲ್ಲನೆ ಬಂದು ವಿಕ್ರಮ್ನ ಪಕ್ಕದಲ್ಲಿ ಕುಳಿತನು. ಅಧಿಕಾರದ ಶಿಖರವಾಗಿ ಹೊರ ಜಗತ್ತಿಗೆ ತಿಳಿಯುವ ಅಥರ್ವವರ್ಮನ್ ಈಗ ತನ್ನ ತಮ್ಮನ ದುಃಖವನ್ನು ನೋಡಿ ಒಳಗೊಳಗೆ ಕರಗುತ್ತಿದ್ದನು. ಅವನು ಮೆಲ್ಲನೆ ಬಾಗಿ ವಿಕ್ರಮ್ನ ಹಣೆ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿಸಿ ಅವನ ತಲೆಯನ್ನು ಮೃದುವಾಗಿ ಸವರಿದನು. ಆ ಸ್ಪರ್ಶದಲ್ಲಿದ್ದ ಪ್ರೀತಿ ವಿಕ್ರಮ್ನನ್ನು ಮೆಲ್ಲನೆ ಕದಲಿಸಿತು. ವಿಕ್ರಮ್ ಮೆಲ್ಲನೆ ಕಣ್ಣುಗಳನ್ನು ತೆರೆದನು. ಮೊದಲು ಅವನ ದೃಷ್ಟಿಗೆ ಬಿದ್ದಿದ್ದು ಅಣ್ಣನ ಮುಖ. ಆ ಮುಖದಲ್ಲಿ ಕಂಡ ಕಾಳಜಿ ಮತ್ತು ಅಪರಾಧ ಪ್ರಜ್ಞೆ ವಿಕ್ರಮ್ನ ಹೃದಯವನ್ನು ಏನೋ ಮಾಡಿತು. ಅವನು ಮೆಲ್ಲನೆ ಎದ್ದು ಕುಳಿತನು. ಅಣ್ಣ ಎಂದು ಅವನ ಧ್ವನಿ ಗರಗದಂತಾಯಿತು, ಅಂದ್ರೆ ಬಿಗಿಯಾಯಿತು. ಅಥರ್ವ ಅವನ ಹೆಗಲನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ವಿಕ್ರಮ್, ನಾನು ನಿನ್ನನ್ನು ಕಷ್ಟಪಡಿಸಬೇಕು ಎಂದು ಅಂದುಕೊಂಡಿರಲಿಲ್ವೋ? ಆದರೆ ಕೆಲವು ಸಮಯಗಳಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಈಗ ಕಹಿಯಾಗಿದ್ದರೂ ಅದುವೇ ಮುಂದೆ ನಿನಗೆ ನೆಮ್ಮದಿಯನ್ನು ನೀಡುತ್ತದೆ. ಮಾಯಾ ನಿನಗೆ ಯೋಗ್ಯಳಲ್ಲ ಎಂದು ನಾನು ಹೇಳಿದ್ದು ಕೇವಲ ಹಠದಿಂದಲ್ಲ ಎಂದು ಮೃದು ಧ್ವನಿಯಲ್ಲಿ ಹೇಳಿದನು. ವಿಕ್ರಮ್ ಒಂದು ದೀರ್ಘ ಉಸಿರನ್ನು ಬಿಟ್ಟು ತನ್ನ ಅಣ್ಣ ಮತ್ತು ಅತ್ತಿಗೆಯನ್ನು ನೋಡಿದನು. ಅವರ ಕಣ್ಣುಗಳಲ್ಲಿ ತನಗಾಗಿ ಇರುವ ಆ ತಳಮಳವನ್ನು ಅವನು ಅರಿತುಕೊಂಡನು. ತಾನು ಹೀಗೆ ಮುರಿದು ಬೀಳುವುದು ಅವರನ್ನು ಇನ್ನಷ್ಟು ಗಾಯಗೊಳಿಸುತ್ತದೆ ಎಂದು ಅವನಿಗೆ ಅರ್ಥವಾಯಿತು. ಅಣ್ಣ, ನನಗೆ ಈಗ ಏನೂ ಮಾತನಾಡಲು ಅನ್ನಿಸ್ತಾ ಇಲ್ಲ. ನಾನು ಸ್ನಾನ ಮುಗಿಸಿ ಬಂದು ಸೌಂದರ್ಯಳನ್ನು ಭೇಟಿಯಾಗಿ ಬರುತ್ತೇನೆ. ಅವಳ ಮನಸ್ಸಿನಲ್ಲಿ ಅನಗತ್ಯ ಆಸೆಗಳನ್ನು ಬೆಳೆಸಿ ಆಮೇಲೆ ಅವಳು ಕಷ್ಟಪಡುವುದು ಬೇಡ. ನಾನೇ ಖುದ್ದಾಗಿ ಹೋಗಿ ಎಲ್ಲವನ್ನ ಹೇಳಿಬಿಡುತ್ತೇನೆ ಎಂದನು ವಿಕ್ರಮ್. ಅಥರ್ವ ಗಾಬರಿಯಾದನು. ಹೇ ವಿಕ್ರಮ್, ಈಗಲೇ ಬೇಡವೋ? ಇನ್ನೂ ಸ್ವಲ್ಪ ಯೋಚಿಸಿ ನೋಡು ಎಂದನು. ಆದರೆ ವಿಕ್ರಮ್ನ ಕಣ್ಣುಗಳಲ್ಲಿ ಒಂದು ಸ್ಪಷ್ಟತೆ ಇತ್ತು. ಇಲ್ಲ ಅಣ್ಣ, ಇದರಲ್ಲಿ ಯೋಚಿಸಲು ಏನೂ ಇಲ್ಲ. ನಿಜವನ್ನು ಹೇಳಿ ಬಿಡುವುದೇ ಅವಳಿಗೆ ನಾನು ನೀಡುವ ಗೌರವ ಎಂದು ಹೇಳಿ ಯಾರಿಗಾಗಿಯೂ ಕಾಯದೆ ಸ್ನಾನದ ಕೋಣೆಯೊಳಗೆ ಸೇರಿದನು. ವಿಕ್ರಮ್ ಹೋದ ನಂತರ ಕೋಣೆಯಲ್ಲಿ ಅಥರ್ವ ಮತ್ತು ನಕ್ಷತ್ರ ಮಾತ್ರ ಉಳಿದರು. ನಕ್ಷತ್ರ ತನ್ನ ಪತಿಯನ್ನು ಒಂದು ಆಳವಾದ ನೋಟದಿಂದ ನೋಡಿದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಏನ್ರಿ, ಯಾಕೆ ಇಷ್ಟೊಂದು ಹಠಮಾರಿಯಾಗಿದ್ದೀರಿ ಎಂದು ಅವಳು ಮೃದುವಾದ ಧ್ವನಿಯಲ್ಲಿ ಕೇಳಿದಳು.
ಸ್ವಲ್ಪ ಕೆಳಗಿಳಿದು ಬಂದಿದ್ದರೆ ವಿಕ್ರಮ್ ಆಸೆಪಟ್ಟ ಜೀವನ ಅವನಿಗೆ ಸಿಗುತ್ತಿತ್ತಲ್ಲವೇ? ಮಾಯಾ ಮೇಲೆ ನಿಮಗೆ ಕೋಪ ಇರಬಹುದು, ಆದರೆ ಅವಳನ್ನು ನೆನೆದು ವಿಕ್ರಮ್ ಎಷ್ಟರ ಮಟ್ಟಿಗೆ ನೊಂದಿದ್ದಾನೆ ಎಂಬುದು ನನಗೆ ಗೊತ್ತು. ಇಂದು ಒಟ್ಟಾರೆಯಾಗಿ ಎಲ್ಲವನ್ನೂ ಕಳೆದುಕೊಂಡವನಂತೆ ಅವನು ಬಂದು ನಿಂತಿರುವುದನ್ನು ನೋಡಲು ನನ್ನ ಮನಸ್ಸಿಗೆ ತಡೆದುಕೊಳ್ಳಲು ಆಗುತ್ತಿಲ್ಲ ರೀ. ಯಾಕೆ ಹೀಗೆ ಮಾಡಿದ್ರಿ ಎಂದಾಗ ಅಥರ್ವ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತನು. ಅವನ ದೃಷ್ಟಿ ದೂರದಲ್ಲಿ ಎಲ್ಲೋ ನೆಟ್ಟಿತ್ತು. ನಕ್ಷತ್ರ, ನೀನು ಅಂದುಕೊಳ್ಳುವಂತೆ ಇದು ಕೇವಲ ಹಗೆಯಲ್ಲ. ಮಾಯಾ ಒಂದು ಕಿಡಿ ಇದ್ದಂತೆ. ಅವಳು ಬಂದರೆ ಕುಟುಂಬ ತಡೆದುಕೊಳ್ಳುವುದಿಲ್ಲ. ನನಗೆ ಗೊತ್ತು. ಆರಂಭದಲ್ಲಿ ಅವಳು ವಿಕ್ರಮ್ನನ್ನು ಹತ್ತಿರ ಮಾಡಿಕೊಂಡಿದ್ದೇ ನನ್ನನ್ನು ಲಾಕ್ ಮಾಡುವುದಕ್ಕಾಗಿ. ಅವಳ ಪ್ರೀತಿ ಒಂದು ಬಿಸಿನೆಸ್ ಸ್ಟ್ರಾಟಜಿಯಾಗಿಯೇ ಆರಂಭವಾಯಿತು ಎಂದು ಒತ್ತಿ ಹೇಳಿದನು. ನಕ್ಷತ್ರ ಮಧ್ಯಪ್ರವೇಶಿಸಿದಳು. ಆದರೆ ಹೋಗುತ್ತಾ ಹೋಗುತ್ತಾ ಅವಳು ನಿಜವಾಗಿಯೂ ವಿಕ್ರಮ್ನನ್ನು ಪ್ರೀತಿಸಿದವಳಲ್ಲವೇ ಅಂದಾಗ, ಇರಬಹುದು ನಕ್ಷತ್ರ, ಆದರೆ ಒಂದು ತಪ್ಪು ಅಡಿಪಾಯದಲ್ಲಿ ಆರಂಭವಾದ ಪ್ರೀತಿ ಯಾವಾಗಲೂ ಉಳಿಯುವುದಿಲ್ಲ ಎಂದಾಗ, ಆದರೆ ವಿಕ್ಕಿಗಾಗಿ ಮಾಯಾ ಸಾಯುವಷ್ಟರ ಮಟ್ಟಿಗೆ ಧೈರ್ಯ ಮಾಡಿದಳಲ್ಲ, ಇದಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ನಿರೂಪಿಸಲು ಸಾಧ್ಯವೇ ಎಂದು ಮತ್ತೆ ನಕ್ಷತ್ರ ಕೇಳಲು, ಅದಕ್ಕೆ ಏನು ಮಾಡಲು ಸಾಧ್ಯ ನಕ್ಷತ್ರ? ಮಾಯಾ ಈಗಲೂ ಆದಿಶೇಷನ್ ಮಗಳಾಗಿ ಮಾತ್ರ ಇದ್ದಿದ್ದರೆ ಯಾರ ಹತ್ತಿರವೂ ಅನುಮತಿ ಕೇಳುವ ಅಗತ್ಯವಿರಲಿಲ್ಲ. ಬರುವಾಗಲೇ ಅವಳನ್ನು ಏರ್ ಆಂಬ್ಯುಲೆನ್ಸ್ ಮೂಲಕ ಕರೆತಂದು ನಮ್ಮ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿ ಅವಳಿಗೆ ಗುಣಮುಖವಾದ ನಂತರ ವಿಕ್ರಮ್ ಮತ್ತು ಅವಳಿಗೆ ಮದುವೆ ಮಾಡಿಸಬಹುದಿತ್ತು. ಆದರೆ ಈಗ ಅವಳು ಮುಂಬೈ ಸಾಗರ್ನ ಪತ್ನಿ. ಇನ್ನೊಬ್ಬನ ಹೆಂಡತಿಯನ್ನು ಎತ್ಕೊಂಡು ಬಂದು ಹೇಗೆ ನನ್ನ ತಮ್ಮನಿಗೆ ಮದುವೆ ಮಾಡಿಸಲು ಸಾಧ್ಯ? ಅದಕ್ಕಿಂತ ಮುಖ್ಯ ಸಾಗರ್ ಅಗರ್ವಾಲ್. ಸಾಗರ್ ಒಂದು ಸೈಕೋ ಇದ್ದಂತೆ. ಅವನು ಮಾಯಾ ಮೇಲೆ ಇಟ್ಟಿರುವುದು ಪ್ರೀತಿಯೇ ಅಲ್ಲ, ಅದು ಒಂದು ಹುಚ್ಚು. ಆ ಹುಚ್ಚಿನ ಮಧ್ಯೆ ವಿಕ್ರಮ್ ಸಿಕ್ಕಿ ಹಾಕಿಕೊಂಡರೆ ಅವನ ಜೀವವೇ ಉಯ್ಯಾಲೆಯಾಡುತ್ತದೆ ಎಂದು ನನಗೆ ಗೊತ್ತು. ಒಬ್ಬ ಅಣ್ಣನಾಗಿ ಹೇಳ್ತಿದ್ದೀನಿ ನಕ್ಷತ್ರ. ವಿಕ್ರಮ್ ಒಂದು ಮೃದು ಸ್ವಭಾವದವನು. ಸಾಗರ್ನ ಆ ಅಸುರತನದ ಅಧಿಕಾರವನ್ನು, ಮಾಯಾಳ ಆ ಅಹಂಕಾರವನ್ನು ಅವನಿಂದ ಕಾಲ ಪೂರ್ತಿ ನಿಭಾಯಿಸಲು ಸಾಧ್ಯವಿಲ್ಲ. ಮಾಯಾ ಸಾಗರ್ನ ಕೋಟೆ ಒಳಗೆ ಹೋಗಿ ಅವನನ್ನು ಬೆದರಿಸುವ ವ್ಯಕ್ತಿತ್ವ ಹೊಂದಿದವಳು. ಆದರೆ ನನ್ನ ತಮ್ಮ ಹಾಗಲ್ಲ. ಅವನಿಗೆ ಬೇಕಾಗಿರುವುದು ಪ್ರೀತಿ ಮತ್ತು ಶಾಂತಿ ಮಾತ್ರ. ಇಂದು ಅವನ ಪ್ರೀತಿ ಸೋತಿರಬಹುದು, ಆದರೆ ಅವನ ನೆಮ್ಮದಿ ಎಂದಿಗೂ ಸೋಲಬಾರದು. ಆದಿಶೇಷನ್ ಕುಟುಂಬಕ್ಕೂ ನಮಗೂ ಇರುವ ಹಾಗೆ ಒಂದು ಕಡೆ ಇದ್ದರೂ ಆ ಹುಡುಗಿಯ ಸ್ವಭಾವ ನಮ್ಮ ಕುಟುಂಬಕ್ಕೆ ಸೆಟ್ ಆಗುವುದಿಲ್ಲ. ಇದರ ಮೇಲೆ ಅವಳ ಬಗ್ಗೆ ಮಾತನಾಡಿ ಫಲವಿಲ್ಲ ನಕ್ಷತ್ರ. ವಿಕ್ರಮ್ನನ್ನು ಈ ಪರಿಸ್ಥಿತಿಯಿಂದ ಹೊರತರುವುದೇ ಈಗ ನಮ್ಮ ಕರ್ತವ್ಯ ಎಂದು ಖಡಾಖಂಡಿತವಾಗಿ ಹೇಳಿ ಮುಗಿಸಿದನು ಅಥರ್ವ. ಅಥರ್ವನ ಮಾತಿನಲ್ಲಿದ್ದ ಆ ನೈತಿಕ ನ್ಯಾಯವು, ತಮ್ಮನ ಮೇಲಿನ ಆ ಅಪಾರ ಕಾಳಜಿಯು ನಕ್ಷತ್ರಳನ್ನು ಮೌನವಾಗಿಸಿತು. ಒಬ್ಬ ನಾಯಕನಾಗಿಯೂ ಅಣ್ಣನಾಗಿಯೂ ಅವನು ತೆಗೆದುಕೊಂಡ ನಿರ್ಧಾರ ಎಷ್ಟೇ ದೊಡ್ಡ ನೋವನ್ನು ನೀಡಿದರೂ ಅದು ವಿಕ್ರಮ್ನ ಭವಿಷ್ಯದ ರಕ್ಷಣೆಗಾಗಿಯೇ ಎಂಬುದನ್ನು ಅವಳಿಂದ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಸ್ನಾನದ ಕೋಣೆಯಿಂದ ಬಂದ ನೀರಿನ ಶಬ್ದ ವಿಕ್ರಮ್ನ ಮನಸ್ಸಿನ ಗಾಯಗಳನ್ನು ತೊಳೆಯುತ್ತದೋ ಇಲ್ಲವೋ ತಿಳಿಯದು. ಆದರೆ ಅಥರ್ವ ವರ್ಮನ್ನ ವ್ಯಕ್ತಿತ್ವ ಆ ಮನೆಯನ್ನು ಕಾಯುವ ಒಂದು ದೊಡ್ಡ ಕೋಟೆಯಾಗಿ ಮತ್ತೊಮ್ಮೆ ಸಾಬೀತಾಯಿತು. ವರ್ಮನ್ ಮಹಲಿನಿಂದ ವಿಕ್ರಮ್ನ ಕಾರು ಹೊರಟಾಗ ಅವನ ಮನಸ್ಸಿನ ಕುದುರೆ ಅವನ ನಿಯಂತ್ರಣದಲ್ಲಿರಲಿಲ್ಲ. ಕಾರ್ ಸ್ಟೇರಿಂಗ್ ಹಿಡಿದಿದ್ದ ಅವನ ಕೈಗಳು ನಡುಗುತ್ತಿದ್ದವು. ರಸ್ತೆಯ ಪ್ರತಿಯೊಂದು ಸಿಗ್ನಲ್ನಲ್ಲಿಯೂ, ಪ್ರತಿಯೊಬ್ಬರ ಮುಖದಲ್ಲಿಯೂ ಅವನಿಗೆ ಮಾಯಾ ನೆನಪುಗಳೇ ಬಂದು ಹೋಗುತ್ತಿದ್ದವು. ಹಠಾತ್ತನೆ ಅವನ ಕನ್ನಡಿಯಲ್ಲಿ ಮಿನುಗುತ್ತಿದ್ದಂತೆ ಕಂಡಿದ್ದು ಸಾಗರ್ ಅಗರ್ವಾಲ್ ಮುಖ. ಮಾಯಾ ನನ್ನೆಂಡ್ತಿ ಕಣೋ ಎಂದು ಅವನ ಕಿವಿಯಲ್ಲಿ ಧ್ವನಿಸಿದಂತೆ ಒಂದು ಭ್ರಮೆ. ಛೆ ಎಂದು ತಲೆಯನ್ನು ಕೊಡವಿಕೊಂಡನು. ಸಾಗರ್ ಅವಳನ್ನು ಒಂದು ವಸ್ತುವಿನಂತೆ ಸ್ವಾಧೀನಪಡಿಸಿಕೊಂಡಿದ್ದು ವಿಕ್ರಮ್ನ ಗಂಡಸ್ತನವನ್ನು ಕೆಣಕಿದರೂ ಮಾಯಾ ಅದನ್ನೇ ಒಪ್ಪಿಕೊಂಡಿದ್ದು ಅವನ ಎದೆಗೆ ಈಟಿಯಂತೆ ಚುಚ್ಚಿತು. ಅವಳು ಸಾಗರ್ನ ಹೆಂಡತಿ, ಇನ್ಮೇಲೆ ಅವಳ ಬಗ್ಗೆ ಯೋಚಿಸಬಾರದು ಎಂದು ತನಗೆ ತಾನೇ ಆಜ್ಞಾಪಿಸಿಕೊಳ್ಳುತ್ತಾ ಸೌಂದರ್ಯಾಳ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿದನು. ಮನೆಯೊಳಗೆ ಹೋದವನು ಹಾಲಿನಲ್ಲಿದ್ದ ತನ್ನ ಅಮ್ಮ ಅಪ್ಪನ ಜೊತೆ ಮಾತನಾಡಿಬಿಟ್ಟು ಮಹಡಿಯಲ್ಲಿದ್ದ ಸೌಂದರ್ಯಾಳ ಕೋಣೆಗೆ ಹೋದನು. ಸೌಂದರ್ಯಾಳ ಕೋಣೆಯೊಳಗೆ ಪ್ರವೇಶಿಸುವಾಗ ವಿಕ್ರಮ್ಗೆ ಆಘಾತವಾಯಿತು.
ಆ ಕೋಣೆ ಪೂರ್ತಿ ಬಣ್ಣದ ವರ್ಣಚಿತ್ರಗಳು ಮತ್ತು ಹೂವುಗಳಿಂದ ತುಂಬಿರುತ್ತಿದ್ದ ಜಾಗ ಬದಲಾಗಿ ಇಂದು ಅಲ್ಲೊಂದು ಇಲ್ಲೊಂದು ಅವನ ಭಾವಚಿತ್ರಗಳನ್ನು ಅಂಟಿಸಲಾಗಿತ್ತು. ಸೌಂದರ್ಯ ಒಂದು ಫೋಟೋವನ್ನು ತುಂಬ ಶ್ರದ್ಧೆಯಿಂದ ಗೋಡೆಗೆ ಸಿಕ್ಕಿಸುತ್ತಿದ್ದಳು. "ಏನ್ ಸೌಂದರ್ಯ ಇದು?" ಅಂತ ಬಾಗಿಲಲ್ಲಿ ನಿಂತು ವಿಕ್ರಮ್ ಕೇಳಿದ ಆ ಒಂಟಿ ಧ್ವನಿಯಲ್ಲಿದ್ದ ಗಾಂಭೀರ್ಯ ಅವಳನ್ನು ದಿಗಿಲುಗೊಳಿಸಿತು. ತಡಕಾಡುತ್ತಾ ತಿರುಗಿ ನೋಡಿದವಳು, "ಹೇ ವಿಕ್ಕಿ, ನೀನಾ? ಯಾವಾಗ ಬಂದೆ?" ಎಂದು ಕೇಳಿದಳು. "ನಾನೇನೆ. ಈಗ ಯಾಕೆ ನನ್ನ ಫೋಟೋನ ಇಲ್ಲೆಲ್ಲ ಸಿಕ್ಕಿಸಿಟ್ಟಿದ್ದೀಯಾ?" ಎಂದು ಕೇಳುತ್ತಲೇ ಅವಳು ಸಿಕ್ಕಿಸಿದ್ದ ಫೋಟೋಗಳನ್ನು ಒಂದೊಂದಾಗಿ ಕಳಚಲು ಪ್ರಾರಂಭಿಸಿದನು. "ಏ ವಿಕ್ಕಿ, ಏನ್ ಮಾಡ್ತಾ ಇದೀಯಾ? ಇನ್ನು ಕೆಲವು ದಿನಗಳಲ್ಲಿ ನಿನಗೂ ನನಗೂ ಮದುವೆ. ಅದಕ್ಕೆ" ಎಂದು ಅವಳು ಮುಗಿಸುವ ಮುನ್ನವೇ ವಿಕ್ರಮ್ ತನ್ನ ಒಂಟಿ ಬೆರಳನ್ನು ಅವಳ ತುಟಿಗಳ ಮೇಲಿಟ್ಟು ತಡೆದನು ಭಾವನಾತ್ಮಕವಾಗಿ. "ನಿನ್ನನ್ನು ಎಂದಾದರೂ ಒಂದು ಬಾರಿಯಾದರೂ ನಾನು ತಪ್ಪಾದ ದೃಷ್ಟಿಯಲ್ಲಿ ನೋಡಿದ್ದೇನಾ ಹೇಳು?" ಅಂದಾಗ ಸೌಂದರ್ಯ ತಲೆ ತಗ್ಗಿಸಿದಳು. "ಇಲ್ಲ ಕಣೋ, ನಾವು ಚಿಕ್ಕ ವಯಸ್ಸಿನಿಂದಲೇ ಬೆಸ್ಟ್ ಫ್ರೆಂಡ್ಸ್" ಎಂದಳು. "ಅದೇ ಫ್ರೆಂಡ್ಸ್ ಆಗಿಯೇ ಇರೋಣ ಅಂತ ನಾನು ಅಂದುಕೊಳ್ತಿದ್ದೀನಿ. ನನಗೆ ಹೆಂಡತಿಯಾಗೋಕೆ ಪ್ರಯತ್ನಿಸಬೇಡ ಸೌಂದರ್ಯ. ನಮ್ಮ ಅಣ್ಣ ನನ್ನ ಮೇಲಿರೋ ಕಾಳಜಿಯಿಂದ ಈ ತರಹ ಒಂದು ನಿರ್ಧಾರ ತಗೊಂಡಿರಬಹುದು. ಆದರೆ ನೀನು ಅದನ್ನು ಹೇಗೆ ಒಪ್ಕೊಂಡೆ? ಇದೇನಾ ನಿನ್ನ ಸ್ನೇಹ?" ಎಂದ ವಿಕ್ರಮ್ನ ಈ ಪ್ರಶ್ನೆ ಅವಳ ಹೃದಯಕ್ಕೆ ಮುಳ್ಳಿನಂತೆ ಚುಚ್ಚಿತು. ವಿಕ್ಕಿ ಅದು ಬಂದು ಅಂದಾಗ ಅವನು ಕೈ ನೀಡಿ ತಡೆದನು. "ಇಲ್ನೋಡು, ನಾನು ಒಬ್ಬಳನ್ನ ಪ್ರೀತಿಸಿದೆ. ಆದರೆ ಬ್ರೇಕಪ್ ಆಯ್ತು. ದೊಡ್ಡ ಮಟ್ಟದಲ್ಲಿ ನೊಂದೆ. ಆ ಸಮಯದಲ್ಲಿ ನಮ್ಮ ಅಣ್ಣ ನಮಗೆ ಮದುವೆ ಮಾಡಿಸಬೇಕು ಅಂತ ಅನ್ಕೊಂಡ್ರು. ನೀನು ಓಕೆ ಅಂದೆ. ಮತ್ತೊಮ್ಮೆ ನನ್ನ ಲವ್ ಅವಳು ಅಕ್ಸೆಪ್ಟ್ ಮಾಡಿದ್ಲು ಅಂತ ನಾನು ನಿನಗೆ ಹೇಳಿದಾಗಲೂ ನೀನು ಓಕೆ ಅಂತ ಹಿಂದೆ ಸರಿದೆ. ಈಗ ಮಾಯಾ ನನ್ನನ್ನು ಏಮಾರಿಸಿದ್ಲು ಅಂತ ನಾನು ಕೋಪಗೊಂಡೆ. ಆ ಟೈಮ್ನಲ್ಲಿ ಅವಳಿಗೆ ಮ್ಯಾರೇಜ್ ಫಿಕ್ಸ್ ಆಯಿತು. ಆ ಟೈಮ್ನಲ್ಲಿ ನಮ್ಮ ಅಣ್ಣ ನಿನ್ನ ಹತ್ತಿರ ಮಾತನಾಡಿದ್ರು. ನೀನು ಸಮ್ಮತಿಸಿದೆ" ಎಂದವನನ್ನು ಅವಳು ಗೊಂದಲದಿಂದ ನೋಡಿದಳು. "ಆದರೆ ಸೌಂದರ್ಯ, ಪ್ರೀತಿ ಅನ್ನೋದು ಸಮಯ ಸಿಕ್ಕಾಗಲೆಲ್ಲ ಅಡ್ಜಸ್ಟ್ ಮಾಡಿಕೊಳ್ಳುವ ವಿಷಯವಲ್ಲ. ಅದು ಯಾವಾಗಲೂ ಶಾಶ್ವತವಾಗಿರಬೇಕು. ನೀನು ನಾನು ಒಳ್ಳೆಯ ಫ್ರೆಂಡ್ಸ್. ಅದನ್ನು ಬಿಟ್ಟು ಗಂಡ ಹೆಂಡತಿಯಾಗಿ ಬದಲಾಗಿ ಬಿಟ್ಟರೆ ಆ ಜಾಗದಲ್ಲಿ ಸ್ನೇಹಕ್ಕೆ ಇರಬೇಕಾದ ಗೌರವ ಹೊರಟು ಹೋಗುತ್ತೆ. ಚಿಕ್ಕ ವಯಸ್ಸಿನಿಂದ ನಾವು ಎಷ್ಟು ಜಾಲಿಯಾಗಿದ್ವಿ. ಇವತ್ತು ಮದುವೆ ಅನ್ನೋ ಒಂದು ಬಂಧದಲ್ಲಿ ಅದನ್ನು ಕಳೆದುಕೊಳ್ಳಲು ನಾನು ಇಷ್ಟಪಡಲ್ಲ. ನನ್ನ ಕೈಯಿಂದ ನಿನಗೆ ತಾಳಿ ಕಟ್ಟಿದರೂ ನನ್ನ ಹೆಂಡತಿ ಅನ್ನೋ ಮಾನ್ಯತೆ ನಿನಗೆ ಸಿಗುತ್ತದೆಯೇ ಹೊರತು ನಿನ್ನ ಜೊತೆ ಕೂಡಿ ಬಾಳಲು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಮೇಲೆ ನನಗೆ ಯಾವುದೇ ಭಾವನೆಗಳು ಬರುವುದಿಲ್ಲ. ಅದನ್ನು ಮೊದಲು ಅರ್ಥ ಮಾಡಿಕೋ" ಅಂದ. ವಿಕ್ರಮ್ ಇಷ್ಟೊಂದು ಮುಕ್ತವಾಗಿ ಮಾತನಾಡುತ್ತಾನೆ ಎಂದು ಸೌಂದರ್ಯ ನಿರೀಕ್ಷಿಸಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. "ನಿನ್ನನ್ನು ನಾನು ತುಂಬ ವರ್ಷಗಳಿಂದ ಲವ್ ಮಾಡ್ತಾ ಇದ್ದೀನಿ ವಿಕ್ಕಿ" ಅಂದಾಗ ವಿಕ್ರಮ್ ಆಘಾತದಲ್ಲಿ ಹೆಪ್ಪುಗಟ್ಟಿದನು. "ಏನು ಹೇಳ್ತಾ ಇದೀಯಾ?" ಅಂದಾಗ, "ಹೌದು, 4 ವರ್ಷಗಳಿಂದ ನಿನ್ನನ್ನೇ ಲವ್ ಮಾಡ್ತಾ ಇದ್ದೀನಿ. ನಾನು ದೊಡ್ಡ ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿದ್ದರೂ ನಿನಗೆ PA ಆಗಿ ಕೆಲಸಕ್ಕೆ ಬಂದಿದ್ದು ನನ್ನ ಪ್ರೀತಿಗಾಗಿಯೇ. ಫ್ರೆಂಡ್ಶಿಪ್ ಪವಿತ್ರವಾದುದೇ. ಆದರೆ ಅರ್ಥ ಮಾಡಿಕೊಂಡ ಮೇಲೆ ಗಂಡ ಹೆಂಡತಿಯಾಗುವುದರಲ್ಲಿ ಏನು ತಪ್ಪು?" ಅಂದಾಗ ವಿಕ್ರಮ್ ವೇದನೆಯಿಂದ ನಕ್ಕನು. "ನೋಡು ಸೌಂದರ್ಯ, 3-4 ವರ್ಷಗಳಿಂದ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತೀಯ. ಆದರೆ ಅದನ್ನು ನಿನ್ನ ಹತ್ತಿರ ನಾನು ಒಂದು ಜಾಗದಲ್ಲೂ ಅನುಭವಿಸಿಯೇ ಇಲ್ಲ. ನಾನು ಲಂಡನ್ನಲ್ಲಿದ್ದಾಗ ಡೈಲಿ ನಿನ್ನ ಹತ್ತಿರ ವಿಡಿಯೋ ಕಾಲ್ ಮಾತನಾಡ್ತಾ ಇದ್ದೀನಿ. ಬಂದ ಮೇಲೂ ವಾರದಲ್ಲಿ 3 ದಿನವಾದರೂ ನೇರವಾಗಿ ನೋಡುತ್ತಿದ್ದೀನಿ. ಆದರೆ ಎಲ್ಲ ಕಡೆಯೂ ನಿನ್ನನ್ನು ನಾನು ಒಬ್ಬ ಹುಡುಗಿಯಾಗಿ ನೋಡಲಿಲ್ಲ. ನಮಗೆ ಸಮನಾದ ಒಬ್ಬ ಹುಡುಗನ ತರಹವೇ ನೋಡಿದ್ದೀನಿ. ಈಗ ಲವ್ ಅಂತ ಹೇಳೋದು ನನಗೆ ಯಾವುದೇ ರೀತಿಯಲ್ಲೂ ಸೆಟ್ ಆಗಲ್ಲ. ನಿನ್ನನ್ನು ಯಾವಾಗಲೂ ಕಳೆದುಕೊಳ್ಳಬಾರದು ಅಂತ ಅಂದ್ಕೊಳ್ತಿದ್ದೀನಿ. ಮದುವೆ ಅಂತ ಒಂದು ನಡೆದರೆ ನಮ್ಮಿಬ್ಬರಿಗೂ ಸಂತೋಷ ಇರಲ್ಲ. ನಿನಗೆ ಒಳ್ಳೆಯ ಲೈಫ್ ಸಿಗುತ್ತೆ. ನಾಳೆಯಿಂದ ನೀನು ಆಫೀಸ್ಗೆ ಬರುವುದು ಬೇಡ. ನಿನ್ನ ಬಿಸ್ನೆಸ್ ನೀನು ನೋಡ್ಕೋ. ನಾವು ಗೆಳೆಯರಾಗಿಯೇ ಇರೋಣ" ಅಂದ. ವಿಕ್ರಮ್ನ ಮಾತಿನಲ್ಲಿದ್ದ ಆ ಖಚಿತ ನಿರ್ಧಾರ ಸೌಂದರ್ಯಳನ್ನು ಯೋಚಿಸುವಂತೆ ಮಾಡಿತು. ವಿಕ್ರಮ್ ಹೇಳಿದಂತೆ ಅವನು ತನ್ನನ್ನು ಎಂದಿಗೂ ಒಬ್ಬ ಪ್ರೇಯಸಿಯಾಗಿ ನೋಡಿಯೇ ಇರಲಿಲ್ಲ. ಅವನ ಹೃದಯದಲ್ಲಿ ಮಾಯಾಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಜಾಗವಿಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ಸ್ವಲ್ಪ ಸಮಯದ ಮೌನದ ನಂತರ ಸೌಂದರ್ಯ ಮೆಲ್ಲನೆ ನಕ್ಕಳು.
ಓಕೆ ಕಣೋ, ನಿನ್ನಿಷ್ಟ. ಸರಿ, ಈಗ ನಾವು ಹೊರಗಡೆ ಹೋಗೋಣವಾ? ತುಂಬ ಸ್ಟ್ರೆಸ್ ಆಗಿದ್ದೀವಿ ಅಂದಾಗ ವಿಕ್ರಮ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ಹೋಗೋಣ ಮಚ್ಚ ಎಂದನು ತನ್ನ ಹಳೆಯ ಉತ್ಸಾಹದೊಂದಿಗೆ. ಸರಿ ಬಾ ಹೋಗೋಣ ಎಂದು ಅವಳು ಹೇಳಲು ಇಬ್ಬರು ವಿಕ್ರಮ್ನ ಕಾರಿನಲ್ಲಿ ಬೇಸೆಂಟ್ ನಗರ ಬೀಚ್ನತ್ತ ಹೊರಟರು. ಬೇಸೆಂಟ್ ನಗರ ಬೀಚ್, ಸಮುದ್ರ ತೀರ, ಅಬ್ಬರಿಸುವ ಅಲೆಗಳ ಶಬ್ದ ಒಂದು ಕಡೆ ಇದ್ದರೂ ವಿಕ್ರಮ್ ಮತ್ತು ಸೌಂದರ್ಯ ಕುಳಿತಿದ್ದ ಆ ಮರಳಿನ ಜಾಗದಲ್ಲಿ ಒಂದು ನಿಶ್ಶಬ್ದವಾದ ಶಾಂತಿ ನೆಲೆಸಿತ್ತು. ವಿಕ್ರಮ್ ತನ್ನ ಕಾಲುಗಳನ್ನು ಚಾಚಿ ಕೈಗಳನ್ನು ಮರಳಿನ ಮೇಲಿಟ್ಟು ಮುಗ್ಧ ನೋಟದೊಂದಿಗೆ ಆ ಸಮುದ್ರವನ್ನು ದಿಟ್ಟಿಸಿ ನೋಡುತ್ತಿದ್ದನು. ಆ ಅಲೆಗಳ ಶಬ್ದದಲ್ಲಿ ತನ್ನ ಮನದ ಗಾಯಗಳನ್ನು ಗುಣಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಸೌಂದರ್ಯ ಅವನನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ವಿಕ್ರಮ್ ಹೇಳಿದ ಆ ಸ್ನೇಹ ಅವಳಿಗೆ ಒಂದು ತಾತ್ಕಾಲಿಕ ಪರಿಹಾರವಾಗಿ ಕಂಡರೂ ಅವಳ ಒಳಗಡೆ ಒಂದು ಪ್ರೀತಿಯ ಜ್ವಾಲೆ ಹಾರಿ ಹೋಗದೆ ಉರಿಯುತ್ತಿತ್ತು. ಸೌಂದರ್ಯ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು, ನಿನ್ನ ಜೊತೆ ಯಾವಾಗಲೂ ಮುಂಚಿನ ತರಹವೇ ಫ್ರೆಂಡ್ಸ್ ಆಗಿಯೇ ಇರ್ತೀನಿ ವಿಕ್ಕಿ. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಆದಷ್ಟು ಬೇಗ ನೀನೇ ನನ್ನ ಹತ್ತಿರ ಬಂದು ನನ್ನನ್ನು ಮ್ಯಾರೇಜ್ ಮಾಡ್ಕೊ ಅಂತ ಕೇಳುವ ಪರಿಸ್ಥಿತಿಯನ್ನು ನಾನು ಸೃಷ್ಟಿ ಮಾಡ್ತೀನಿ. ಇನ್ಮೇಲೆ ಯಾರಿಗಾಗಿಯೂ ಯಾವುದಕ್ಕಾಗಿಯೂ ನಿನ್ನನ್ನು ನಾನು ಮಿಸ್ ಮಾಡ್ಕೊಳ್ಳಲ್ಲ. ನಿನ್ನ ಸ್ನೇಹವನ್ನು ನಾನು ಗೌರವಿಸುತ್ತೇನೆ, ಆದರೆ ನಿನ್ನ ಪ್ರೀತಿಯನ್ನು ನಾನು ಪಡೆಯದೆ ಬಿಡುವುದಿಲ್ಲ. ಈ ಕಪಟವಿಲ್ಲದ ಕಪಟವನ್ನು ಮನಸ್ಸಿನೊಳಗೆ ಹೂತು ಹಾಕಿ ಹೊರಗೆ ಅತ್ಯಂತ ಸಹಜವಾಗಿ ಒಬ್ಬ ಗೆಳತಿಯಾಗಿ ನಕ್ಕಳು. ಏನ್ ವಿಕ್ಕಿ, ಹಾಗೆ ಸಮುದ್ರದೊಳಗೆ ಹೊರಟು ಹೋಗ್ತೀಯಾ? ಏನೋ ಒಂಥರ ದಿಟ್ಟಿಸಿ ನೋಡ್ತಾ ಇದೀಯಾ ಎಂದು ರೇಗಿಸಿದಳು. ವಿಕ್ರಮ್ ಲಘುವಾಗಿ ನಕ್ಕನು. ಇಲ್ಲ ಕಣೋ, ಈ ಅಲೆಗಳನ್ನು ನೋಡುವಾಗ ಒಂದು ಅನ್ನಿಸುತ್ತೆ, ಎಷ್ಟು ದೊಡ್ಡ ಅಲೆ ಬಂದರೂ ಅದು ದಂಡೆಗೆ ಬರಲೇಬೇಕು. ನನ್ನ ಲೈಫ್ನಲ್ಲೂ ಈಗ ಒಂದು ದೊಡ್ಡ ಅಲೆ ಬಂದು ಹೋಗಿದೆ. ಇವಾಗಲೇ ಸ್ವಲ್ಪ ನೆಮ್ಮದಿಯಾಗಿ ಇದೆ ಸೌಂದರ್ಯ. ಥ್ಯಾಂಕ್ಸ್ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದನು ಒಂದು ನೆಮ್ಮದಿಯ ನಿಟ್ಟುಸಿರಿನೊಂದಿಗೆ. ಬಿಡು ಮಚ್ಚ, ಇದೆಲ್ಲ ಒಂದು ಮ್ಯಾಟರಾ ಎಂದು ಅವಳು ಅವನ ಹೆಗಲಿಗೆ ತಟ್ಟಿದಳು. ಆ ತಟ್ಟುವಿಕೆಯಲ್ಲಿ ಒಂದು ಸ್ನೇಹದ ಸಾಮೀಪ್ಯವಿದ್ದರೂ ಸೌಂದರ್ಯಾಳ ಕಣ್ಣುಗಳಲ್ಲಿ ಒಂದು ಪರೋಕ್ಷವಾದ ದೃಢತೆ ಇತ್ತು. ಸಮಯ ಕಳೆದಂತೆ ಸಮುದ್ರ ತೀರದಲ್ಲಿ ಜನದಟ್ಟಣೆ ಹೆಚ್ಚಾಯಿತು. ವಿಕ್ರಮ್ ಮೆಲ್ಲನೆ ಎದ್ದು ಮರಳನ್ನು ಕೊಡವಿಕೊಂಡನು. ಸರಿ ಬಾ ಹೋಗೋಣ ಸೌಂದರ್ಯ, ಲೇಟಾಯಿತು, ಹತ್ತಿಗೆ ಹುಡುಕುತ್ತಾರೆ ಎಂದನು. ಇಬ್ಬರು ಕಾರಿನತ್ತ ನಡೆದರು. ಕಾರು ಸೌಂದರ್ಯಾಳ ಮನೆಯ ಕಡೆಗೆ ಹೋಗುತ್ತಿದ್ದಾಗ ವಿಕ್ರಮ್ ತುಂಬ ಉತ್ಸಾಹದಿಂದ ಹಳೆಯ ಕಥೆಗಳನ್ನು ಮಾತನಾಡುತ್ತಾ ಬಂದನು. ಸೌಂದರ್ಯಗೆ ಸಂತೋಷವಾಗಿದ್ದರೂ ಅವನ ಈ ಮುಗ್ಧತೆ ಅವಳಿಗೆ ಪೂರಕವಾಗಿ ಕಂಡಿತು. ಸೌಂದರ್ಯಾಳ ಮನೆಯ ಮುಂದೆ ಕಾರು ಬಂದು ನಿಂತಿತು. ಓಕೆ ಸೌಂದರ್ಯ, ನಾಳೆ ಆಫೀಸ್ನಲ್ಲಿ ಮೀಟ್ ಮಾಡೋಣ. ಸಾರಿ, ನೀನೇ ಇನ್ಮೇಲೆ ನಿನ್ನ ಬಿಸ್ನೆಸ್ ನೋಡಿಕೊಳ್ಳಲಿದ್ದೀಯಾ? ಹಾಗಾದರೆ ಲಂಚ್ ಟೈಮ್ನಲ್ಲಿ ಮೀಟ್ ಮಾಡೋಣ ಎಂದನು ವಿಕ್ರಮ್ ನಗುತ್ತಾ. ಖಂಡಿತ ವಿಕ್ಕಿ, ಬಾಯ್ ಎಂದು ಹೇಳಿ ಅವಳು ಕಾರಿನಿಂದ ಇಳಿದು ಒಳಗೆ ಹೋದಳು. ಅವಳ ನಡೆಯಲ್ಲಿ ಒಂದು ನಿಧಾನವಿತ್ತು. ವಿಕ್ರಮ್ ಕಾರನ್ನು ತನ್ನ ಮನೆಯತ್ತ ತಿರುಗಿಸಿದನು. ಅವನ ಮನಸ್ಸಿನಲ್ಲಿದ್ದ ಭಾರ ಕಡಿಮೆಯಾಗಿತ್ತು. ಸೌಂದರ್ಯಾಳ ಬಳಿ ಮಾತನಾಡಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದು ಅವನಿಗೆ ಒಂದು ದೊಡ್ಡ ಯಶಸ್ಸಿನಂತೆ ಭಾಸವಾಯಿತು. ಬೀಚ್ನಿಂದ ಮರಳಿದ ವಿಕ್ರಮ್ನ ಕಾರು ವರ್ಮನ್ ಮಹಲಿನ ಪೋರ್ಟಿಕೋ ಒಳಗೆ ಪ್ರವೇಶಿಸಿತು. ವಿಕ್ರಮ್ನ ಮುಖದಲ್ಲಿ ಹಲವು ದಿನಗಳ ನಂತರ ಒಂದು ರೀತಿಯ ಸ್ಪಷ್ಟತೆ ಇತ್ತು. ಕಾರಿನ ಬಾಗಿಲು ತೆರೆದು ಇಳಿದವನು ನೇರವಾಗಿ ಹಾಲಿನೊಳಗೆ ಪ್ರವೇಶಿಸಿದನು. ಅಲ್ಲಿ ಆ ದೊಡ್ಡ ಸೋಫಾದಲ್ಲಿ ಒಂದು ಕೈಯಲ್ಲಿ ಟ್ಯಾಬ್ಲೆಟ್ ಮತ್ತು ಮತ್ತೊಂದು ಕೈಯಲ್ಲಿ ಕಾಫಿಯೊಂದಿಗೆ ಅಥರ್ವ ವರ್ಮನ್ ಕುಳಿತಿದ್ದನು. ಅವನ ವ್ಯಕ್ತಿತ್ವ ಆ ಕೋಣೆಯನ್ನೇ ಆವರಿಸಿಕೊಂಡಿತ್ತು. ವಿಕ್ರಮ್ ಒಳಗೆ ಬರುವುದನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ವಿಕ್ರಮ್ನ ಮುಖವನ್ನು ಆಳವಾಗಿ ತೋರಿದವು. ಸೌಂದರ್ಯಾಳನ್ನು ಮೀಟ್ ಮಾಡಿದ್ಯಾ ವಿಕ್ರಮ್? ಏನು ಹೇಳಿದ್ಲು ಅವಳು ಎಂದ ಅಥರ್ವನ ಧ್ವನಿಯಲ್ಲಿ ಒಂದು ದೊಡ್ಡ ನಿರೀಕ್ಷೆ ಇತ್ತು. ವಿಕ್ರಮ್ ಮೆಲ್ಲನೆ ಅಣ್ಣನ ಹತ್ತಿರ ಬಂದು ಕುಳಿತನು. ಹೌದಣ್ಣ, ಅವಳನ್ನು ನೋಡಿ ಮಾತನಾಡಿ ಬಂದೆ. ಎಲ್ಲ ಕ್ಲಿಯರ್ ಆಯಿತು ಎಂದನು ಅತ್ಯಂತ ಸಹಜವಾಗಿ. ಕ್ಲಿಯರ್ ಆಯ್ತಾ? ಹಾಗಾದರೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿಕೊಳ್ಳೋಣವಾ ಎಂದು ಅಥರ್ವ ಕೇಳಲು ವಿಕ್ರಮ್ ಲಘುವಾಗಿ ನಕ್ಕನು. ಅಣ್ಣ, ನಾನು ಹೋಗಿ ಅವಳ ಹತ್ತಿರ ಎಲ್ಲ ಮಾತನಾಡಿಬಿಟ್ಟೆ. ಈ ಮ್ಯಾರೇಜಿನಲ್ಲಿ ನನಗೆ ಇಷ್ಟ ಇಲ್ಲ ಅಂತಲೂ
ಇದರಿಂದ ನಮ್ಮ ಫ್ರೆಂಡ್ಶಿಪ್ ಹಾಳು ಮಾಡಿಕೊಳ್ಳುವುದು ಬೇಡ ಅಂತಲೂ ಹೇಳಿಬಿಟ್ಟೆ. ಅವಳು ಒಬ್ಬ ಗೆಳತಿಯಾಗಿ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾಳಣ್ಣ. ಇನ್ಮೇಲೆ ನಾವು ಯಾವಾಗಲೂ ಮುಂಚಿನ ತರಹನೇ ಬೆಸ್ಟ್ ಫ್ರೆಂಡ್ಸ್ ಆಗಿರಲಿದ್ದೇವೆ. ಅವಳು ನಾಳೆಯಿಂದ ನಮ್ಮ ಆಫೀಸ್ಗೆ PA ಆಗಿ ಬರುವುದಿಲ್ಲ. ಅವಳ ಬಿಸ್ನೆಸ್ ಅವಳು ನೋಡಿಕೊಳ್ಳುತ್ತಾಳೆ ಎಂದು ವಿಕ್ರಮ್ ಹೇಳುತ್ತಾ ಹೋದಂತೆ ಅಥರ್ವನ ಮುಖ ಮೆಲ್ಲನೆ ಬಿಗಿಗೊಂಡಿತು. ಏನು ಹೇಳ್ತಾ ಇದೀಯಾ? ಸೌಂದರ್ಯ ಒಪ್ಪಿಕೊಂಡಳ ಎಂದು ಅಥರ್ವನಿಗೆ ಇದು ಆಶ್ಚರ್ಯವನ್ನು, ಒಂದು ಕಡೆ ನಿರಾಸೆಯನ್ನು ಉಂಟು ಮಾಡಿತು. ಹೌದಣ್ಣ, ಅವಳಿಗೆ ನನ್ನ ಮೇಲೆ 4 ವರ್ಷಗಳಿಂದ ಒಂದು ಲವ್ ಇತ್ತಂತೆ. ಆದರೆ ನಾನು ಅವಳನ್ನು ಒಂದು ಹುಡುಗಿಯಾಗಿ ಕೂಡ ನೋಡಿಲ್ಲ ಅಂತ ತಿಳಿದ ತಕ್ಷಣ ಅವಳಿಗೆ ಅರ್ಥವಾಯಿತು. ಫ್ರೆಂಡ್ಶಿಪ್ ಹೌದು ಬೆಸ್ಟ್ ಅಂತ ಅವಳೇ ಹೇಳಿಬಿಟ್ಲು. ಈಗ ನನಗೆ ಮನಸ್ಸು ತುಂಬ ಹಗುರವಾಗಿದೆ ಅಣ್ಣ ಎಂದು ವಿಕ್ರಮ್ ಹೇಳಿದನು. ಆಗ ಅಲ್ಲಿಗೆ ಬಂದ ನಕ್ಷತ್ರ ವಿಕ್ರಮ್ನ ಮುಖದಲ್ಲಿದ್ದ ಆ ಬದಲಾವಣೆಯನ್ನು ನೋಡಿ ಮುಗುಳ್ನಕ್ಕಳು. ವಿಕ್ಕಿ, ನಿಜವಾಗಿಯೂನಾ? ಸೌಂದರ್ಯ ಒಪ್ಪಿಕೊಂಡ್ಲಾ ಎಂದು ಕೇಳಿದನು. ಹೌದತ್ತಿಗೆ, ಇನ್ಮೇಲೆ ನನಗೆ ಯಾವುದೇ ಭಾರ ಇಲ್ಲ. ನಾನು ಇವಾಗ ತುಂಬ ಹ್ಯಾಪಿಯಾಗಿದ್ದೀನಿ. ನನ್ನ ಬಗ್ಗೆ ಯೋಚಿಸಿ ನೀವಿಬ್ಬರು ಬೇಸರ ಪಡಬೇಡಿ. ನಾನು ಹೋಗಿ ರೆಸ್ಟ್ ತಗೋತೀನಿ ಎಂದು ಹೇಳಿ ವಿಕ್ರಮ್ ತನ್ನ ಕೋಣೆಗೆ ಹೋದನು. ವಿಕ್ರಮ್ ಹೋದ ನಂತರ ಅಥರ್ವ ನಕ್ಷತ್ರಳನ್ನು ನೋಡಿದನು. ನೋಡಿದ್ಯಾ ನಕ್ಷತ್ರ, ಇವನು ಏನು ಮಾಡಿ ಬಂದಿದ್ದಾನೆ ಅಂತ. ಸೌಂದರ್ಯ ತರಹದ ಒಬ್ಬ ಹುಡುಗಿ ನಮ್ಮ ಕುಟುಂಬಕ್ಕೆ ಎಷ್ಟು ದೊಡ್ಡ ಬಲವಾಗಿದ್ದಳು. ಇವನು ಅವಳ ಹತ್ತಿರ ಹೋಗಿ ಫ್ರೆಂಡ್ಸ್ ಅಂತ ಮಾತನಾಡಿ ಎಲ್ಲವನ್ನೂ ಹಾಳು ಮಾಡಿ ಬಂದಿದ್ದಾನೆ ಎಂದು ಬೇಸರದಿಂದ ಹೇಳಿಕೊಂಡನು. ನಕ್ಷತ್ರ ಮೆಲ್ಲನೆ ಅವನ ಹತ್ತಿರ ಕುಳಿತು ಅವನ ಕೈಯನ್ನು ಹಿಡಿದುಕೊಂಡಳು. ಏನ್ರಿ ಬಿಡಿ, ವಿಕ್ರಮ್ನ ಮುಖ ನೋಡಿದ್ರಾ ಎಷ್ಟು ನೆಮ್ಮದಿಯಾಗಿದೆ ಅಂತ. ಅವನಿಗೆ ಇಷ್ಟವಿಲ್ಲದ ಒಂದು ಬಂಧದಲ್ಲಿ ಅವನನ್ನು ಕೂಡಿಡುವುದಕ್ಕಿಂತ ಹೀಗೆ ಅವನು ಸ್ವತಂತ್ರವಾಗಿರುವುದೇ ನನಗೆ ನೆಮ್ಮದಿ ತಂದಿದೆ ಅಂದಾಗ ಅಥರ್ವ ಯೋಚನೆಯಲ್ಲಿ ಮುಳುಗಿದನು. ನಕ್ಷತ್ರ, ನೀನು ವಿಕ್ರಮ್ನ ತಾತ್ಕಾಲಿಕ ನೆಮ್ಮದಿಯನ್ನು ನೋಡ್ತಾ ಇದ್ದೀಯಾ? ಆದರೆ ಸೌಂದರ್ಯಾಳ ಆ 4 ವರ್ಷಗಳ ಪ್ರೀತಿ ಅದು ಅಷ್ಟು ಸುಲಭವಾಗಿ ಬದಲಾಗುತ್ತಾ ಅಂತ ನಿನಗೆ ಸಂಶಯವಿದೆ. ಅವಳು ಒಬ್ಬ ಬಿಸ್ನೆಸ್ ವುಮನ್. ಅವಳ ಈ ಶಾಂತಿಯ ಹಿಂದೆ ಯಾವುದೋ ಒಂದು ಪ್ಲ್ಯಾನ್ ಇರುತ್ತೆ ಅಂತ ನನಗೆ ಅನ್ನಿಸುತ್ತಿದೆ. ನೋಡೋಣ ಏನು ನಡೆಯುತ್ತೆ ಅಂತ. ಅದು ನಿಜವಲ್ಲ, ನಮಗಾಗಿ ನಟಿಸುತ್ತಿದ್ದಾನೆ ಎಂದನು ವಿಕ್ರಮ್. ಅದೇ ಸಮಯದಲ್ಲಿ ತನ್ನ ಕೋಣೆಯಲ್ಲಿ ಮಲಗಿದ್ದ ವಿಕ್ರಮ್ಗೆ ನಿದ್ದೆ ಬರುತ್ತಿರಲಿಲ್ಲ. ಕಿಟಕಿಯ ಮೂಲಕ ಚಂದ್ರನನ್ನು ನೋಡುತ್ತಿದ್ದನು. ಸೌಂದರ್ಯಾಳಿಗೆ ನಿಜವನ್ನು ಹೇಳಿದ್ದು ಅವನಿಗೆ ಒಂದು ಯಶಸ್ಸಾಗಿದ್ದರೆ ಸಾಗರ್ ಅಗರ್ವಾಲ್ನ ಹಿಡಿತದಲ್ಲಿರುವ ಮಾಯಾ ನೆನಪುಗಳು ಅವನಿಗೆ ಒಂದು ಆರದ ಗಾಯವಾಗಿತ್ತು. ಮಾಯಾ, ನೀನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರ್ತೀಯ, ಆದರೆ ಇನ್ಮೇಲೆ ನಿನ್ನ ಲೈಫ್ ಬೇರೆ ಎಂದು ತನಗೆ ತಾನೇ ಹೇಳಿಕೊಂಡನು. ಮುಂದಿನ ದಿನ ರಾತ್ರಿ ಮುಂಬೈನಲ್ಲಿ ಸಾಗರ್ ಮಹಲ್ನಲ್ಲಿ ಏನಾಗುತ್ತದೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಕಥೆ ಇಂದು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.